ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ಇಂದು ನಾನು ಒಂದು ರುಚಿಕರವಾದಂತಹ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಬಟಾಣಿ ಮತ್ತು ಕಡಲೆ ಬೀಜವನ್ನು ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ನಾವು ದೋಸೆ ಮಾಡೋದು ಹೇಗೆ ಎಂಬುದನ್ನು ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಈ ಬಟಾಣಿ ಮತ್ತು ಕಡಲೆ ಬೀಜದಲ್ಲಿ ತುಂಬ ಒಳ್ಳೆ ಫೈಬರ್ ಮತ್ತು ಪ್ರೋಟೀನ್ ಅಧಿಕವಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಆಗಿರ್ಬೋದು ಅಥವಾ ನಮ್ಮ ತೂಕವನ್ನು ಇಳಿಸಿಕೊಳ್ಳಲು ಸಹ ಇದು ತುಂಬ ಸಹಾಯಕ ಆಗುತ್ತೆ. ಹಾಗಾದರೆ ಈ ರೀತಿಯ ಪ್ರೋಟೀನ್ ಭರಿತವಾದಂತಹ ಕಾಳುಗಳನ್ನ ಸೇರಿಸಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವೇ? ಹಾಗಾದರೆ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು 1 ಬಟ್ಟಲು ಬಟಾಣಿ, 1 ಬಟ್ಟಲು ಕಡಲೆ ಬೀಜವನ್ನು ತಗೊತಾ ಇದ್ದೀನಿ. ನಂತರ ಅದಕ್ಕೆ ಬೇಕಾದಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಆ್ಯಡ್ ಮಾಡಿ ನಾನು ಒಂದು 4 to 5 ಅವರ್ಸು ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ನೆಂದಿದೆ, 5 ಅವರ್ ಆಗಿದೆ. ಈಗ ನೆಂದಾಗ ಈಗ ಎಲ್ಲ ಬಟಾಣಿ ಮತ್ತು ಕಡಲೆ ಬೀಜಗಳು ಸ್ವಲ್ಪ ದಪ್ಪವಾಗಿದೆ. ಈಗ ನೆಂದಾದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಪೇಸ್ಟು ದೋಸೆ ಅದಕ್ಕೆ ನಾವು ಮಾಡ್ಕೋತೀವಲ್ಲ ಆ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಪಾತ್ರೆಗೆ ಸೇರಿಸ್ಕೊಂಡ ನಂತರ ಇದಕ್ಕೆ 1 ಬಟ್ಲು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲು ಅಕ್ಕಿ ಹಿಟ್ಟು ಸೇರಿಸಿದ ನಂತರ ನಾನು ಮತ್ತೊಂದು ಬಟ್ಲು ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು ಮತ್ತು 1 ಬಟ್ಲು ಕಾರ್ನ್ಫ್ಲೋರನ್ನು ನಾನು ಸೇರಿಸಿದ್ದೀನಿ. ಈಗ ಚೆನ್ನಾಗಿ ನಾನು ನೀರು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಸಹ 2 ಬಟ್ಲು ಅಕ್ಕಿ ಹಿಟ್ಟನ್ನು ನಾವು ಸೇರಿಸ್ಕೋಬಹುದು. ಈಗ ರುಬ್ಬಿದಂತಹ ಹಿಟ್ಟನ್ನು ನಾನು ಬಟಾಣಿ ಮತ್ತು ಕಡಲೆ ಬೀಜ ರುಬ್ಬಿದಂಥ ಹಿಟ್ಟಿಗೆ ಸೇರಿಸಿ ಎರಡೂ ಸಹ ಚೆನ್ನಾಗಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ಈ ಅದಕ್ಕೆ ಬಂದರೆ ಸಾಕಾಗುತ್ತೆ. ನಾವು ದೋಸೆ ಹಿಟ್ಟಿಗೆ ಯಾವ ಅದಕ್ಕೆ ರುಬ್ಕೋತೀವೋ ಆ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಈಗಲೇ ಇನ್ಸ್ಟೆಂಟಾಗಿ ದೋಸೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಮೆಣಸಿನಕಾಯಿಯನ್ನು ಸ್ವಲ್ಪ ಉಪ್ಪನ್ನು ಸಹ ಅದಕ್ಕೆ ಸೇರಿಸ್ಕೊಂಡಿದ್ದೆ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿಯಾದಂತಹ ತವಕ್ಕೆ ಎಣ್ಣೆಯನ್ನು ಹಾಕಿ ದೋಸೆಯನ್ನು ನಾನು ಹಾಕ್ತಾ ಇದ್ದೀನಿ. ಈ ರೀತಿ ಪ್ರೋಟೀನ್ ಭರಿತವಾದಂತಹ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಅಲ್ಲದೆ ಇದು ಕಲರ್ ನೋಡಿ, ಗ್ರೀನ್ ಕಲರ್ ಬರುತ್ತೆ. ಅಂದರೆ ನಾವು ಬಟಾಣಿಯನ್ನು ಸೇರಿಸೋದ್ರಿಂದ ಇದರ ಕಲ್ಲರು ಸಹ ಈ ರೀತಿ ಗ್ರೀನ್ ಕಲರ್ ಬರುತ್ತೆ. ಇದಕ್ಕೆ ಸ್ವಲ್ಪ ನಾವು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಅಲ್ಲದೆ ಎಣ್ಣೆ ಬೇಕಾದರೂ ನೀವು ಹಾಕೋಬೋದು. ಈ ರೀತಿ ಎರಡು ಬದಿಯಲ್ಲೂ ಸಹ ನಾವು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಇನ್ಸ್ಟೆಂಟಾಗಿ ಪ್ರೋಟೀನ್ ಭರಿತವಾದಂಥ ದೋಸೆ ರೆಡಿಯಾಗುತ್ತೆ. ಈಗ ಇದನ್ನು ನಾನು ಮತ್ತೊಂದು ಕಡೆ ತಿರುವಾಕಿದ್ದೀನಿ. ಈ ರೀತಿ ಗ್ರೀನ್ ಕಲರ್ ಬಂದಿದೆ ನೋಡಿ, ಯಾವ ರೀತಿ ಗ್ರೀನ್ ಕಲರ್ ಬಂದಿದೆ. ಈಗ ನಾನು ಎಣ್ಣೆ ಹಾಕದೇ ಮತ್ತೊಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಎಣ್ಣೆ ಬೇಡ, ನಮಗೆ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಸಹ ಈ ದೋಸೆಯನ್ನು ಮಾಡ್ಕೋಬೋದು ಎಣ್ಣೆ ಇಲ್ಲದಾಗೆ. ಈಗ ನಾನು ಯಾವುದೇ ರೀತಿಯಲ್ಲಿ ಇದಕ್ಕೆ ಎಣ್ಣೆಯನ್ನು ಸೇರಿಸಿಲ್ಲ. ಈಗ ಇದು ಸಹ ತುಂಬ ಚೆನ್ನಾಗಿ ದೋಸೆ ಏಳುತ್ತೆ. ಈ ರೀತಿ ಎರಡು ಬದಿಯಲ್ಲಿ ಸಹ ನಾವು ಬೇಯಿಸ್ಕೊಂಡ ನಂತರ ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಅಥವಾ ತುಪ್ಪದ ಜೊತೆ ನಾವು ಸವಿಬೋದು. ನಾನಿಲ್ಲಿ ಟೊಮೊಟೊ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.